ಭಕ್ತಾದಿಗಳಿಗೆ ನಮಸ್ಕಾರಗಳು ತಿಳಿಸುತ್ತಾ, ನೀವು ಇಲ್ಲಿ ಇಷ್ಟು ಜನ ಏನಿದ್ದೀರಿ, ನಿಮಗೆ ಈ ಸಂದರ್ಭದಲ್ಲಿ ಏನು ಆಹಾರ ಧಾನ್ಯಗಳನ್ನು ಕೊಟ್ಟಿದೆ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಮಗೆ ಆಹಾರ ಸೇವನೆ ಮಾಡಲಿಕ್ಕೆ ಎಷ್ಟೊಂದು ಜನ ಭಕ್ತರು ಅವರೇ ವೈಯಕ್ತಿಕವಾಗಿ ಬಂದು ಕೊಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಆಶ್ರಮದ ಮೂಲಕ ನಿಮಗೆ ಸೇವಾ ರೂಪದಲ್ಲಿ ಈ ಎಲ್ಲ ದವಸ ಧಾನ್ಯಗಳನ್ನು ಮತ್ತು ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಮುಂದೆ ಅವಕಾಶ ಸಿಕ್ಕರೆ ಮಾತಾಜಿಯವರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಈ ಒಂದು ಆಹಾರ ಪದಾರ್ಥಗಳನ್ನು ನಿಮಗೆ ಇಲ್ಲಿಗೆ ತಲುಪಿಸ್ಬೋದು. ಇದ್ರ ಜೊತೆಗೇ ಮಾತಾಜಿಯವರು ಹೇಳ್ದಂಗೆ ನೀವು ಆಶ್ರಮಕ್ಕೆ ಬರಬೇಕು. ಆಶ್ರಮದಲ್ಲಿ ಅಲ್ಲಿ ಎಲ್ಲ ಭಜನೆ ಮತ್ತು ತಗೊಂಡು ಮತ್ತು ನೀವು ಸ್ವತಂತ್ರರಾಗಿ ದುಡಿದು ಅದ್ರ ಜೊತೆಗೇ ನೀವು ಹೆಂಗೆ ಬದುಕಬೇಕು, ಆ್ಯಕ್ಚುಲಿ ನಿಮ್ಮ ಜೀವನವನ್ನು ಹೆಂಗೆ ಸರಿ ಮಾಡ್ಕೋಬೋದು, ನೀವು ಹೆಂಗೆ ಸಂತೋಷದಿಂದ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನಗಳನ್ನು ಆಶ್ರಮದಲ್ಲಿ ಹೇಳ್ಕೊಡಲಾಗುತ್ತದೆ. ಹಾಗಾಗಿ ನೀವು ಆಶ್ರಮಕ್ಕೆ ಬನ್ನಿ, ನಿಮಗೆ ಭಗವಂತನ ಆಶೀರ್ವಾದ ಖಂಡಿತ ಅಲ್ಲಿ ಆಗ್ತದೆ. ಇಲ್ಲಿ ನೀವೆಲ್ಲರೂ ಈಗ ಇದನ್ನು ಸ್ವೀಕಾರ ಮಾಡಿರೋದು ಸಾಕ್ಷಾತ್ ಭಗವಂತನ ಸ್ವರೂಪಿಗಳು. ನೀವು ಕೊಟ್ಟವರು ಭಗವಂತನ ಸ್ವರೂಪ, ನೀವು ಇಸ್ಕೊಳ್ತಿರೋದು ಭಗವಂತನ ಸ್ವರೂಪ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಾತಾಜಿಯವರ ಆಶೀರ್ವಾದ ಸಿಕ್ಕಿದೆ ಅಂದರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆಲ್ಲ ಒಳ್ಳೆಯದಾಗ್ತದೆ. ನೀವು ಪ್ರಾರ್ಥನೆ ಮಾಡಿ, ಭಜನೆ ಮಾಡಿ, ಇಲ್ಲಿ ಮನಸ್ಸಿಗೆ ಭಾಳ ಅದು ಆನಂದ ಕೊಡ್ತದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ನಾನು ಆಗ್ತೇನೆ.